ಬೇಜಾರಾಯ್ತಾ? ಇಲ್ಲ ಇಲ್ವಾ? ಅಮ್ಮನ ಮನೆಯಿಂದ ನಾನು ರಿಟರ್ನ್ ಬಂದ್ವಿ. ನನ್ನ ಪಾರ್ಸೆಲ್ ಬಂದಿದೆ. ಸೊ ನಾನು ನೋಡಬೇಕಂತೇಳಿ ನಾನು ಇಲ್ಲದಾಗ ಅದು ಪಾರ್ಸೆಲ್ ಬಂದಿರೋದು. ಸೊ ನಾನು ಒಂದೊಂದಾಗಿ ಅನ್ಬಾಕ್ಸ್ ಮಾಡ್ತೀನಿ, ಏನೆಲ್ಲ ಬಂದಿದೆ ಅಂತ ನಾನು ನಿಮಗೂ ತೋರಿಸ್ತೀನಿ. ನಾನು ಇಲ್ಲದ ಟೈಮು ನನ್ನ ಪಾರ್ಸೆಲ್ ಬಂದಿದೆ 3. ಆಮೇಲೆ ಅನ್ಬಾಕ್ಸ್ ಮಾಡ್ತೀನಿ ನಾನು ಏನೆಲ್ಲ ಬಂದಿದೆ ಅಂತೇಳಿ. ನೋಡಿ, ಮೊದಲಿದ್ದು ನಾನು ಹೇಳ್ತೀನಿ ಏನಾಗ್ತದೆ. ಮೊದಲಿದ್ದು ನೋಡ್ಬೋದು, ವೈಟ್ ಕಲರ್ ಟಾಪು. ಸೊ ಕಾಣಿಸ್ತಿದೆ ನಿಮಗೆ? ನೋಡಿ ಇದೆ. ಇದರಲ್ಲೊಂದು ಪ್ರಿಂಟ್ ಥರ ಕೊಟ್ಟಿದ್ದಾಳೆ, ತುಂಬ ಚೆನ್ನಾಗಿ ಉಂಟಿದ್ದು. ನೆಕ್ಸ್ಟ್ ಟಾಪು ನೋಡಿ, ಇದು ಕೂಡ ಟಾಪ್ ಗ್ರೀನ್ ಕಲರ್. ಇದು ಪ್ಯಾರೆಟ್ ಗ್ರೀನ್ ಕಲರಲ್ಲಿ. ಇದು ಕೂಡ ಕ್ವಾಲಿಟಿ ಅಂತ ತುಂಬ ಚೆನ್ನಾಗುಂಟು ಇದರದ್ದು ಕೂಡ, ನೋಡಿದ್ರಲ್ಲ. ಸನ್ಸ್ಕ್ರೀನ್ ಇದು. ಇದರಲ್ಲಿ ಇಷ್ಟರವರೆಗೂ ನಾನು ಯೂಸ್ ಮಾಡಲಿಲ್ಲ. ನೋಡು ಇದರಲ್ಲಿ ಹೇಗೆ ಇರ್ತದೆ ಅಂತೇಳಿ. ನೋಡಿ, ತುಂಬ ಹೆವಿ ಉಂಟು ಇದು. ಹೆವಿ ಡ್ರೆಸ್ಸು. ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ದೆ, ಇದು ಯಾವಾಗ ಬರ್ತದಂತ ಡ್ರೆಸ್. ನಾನು ಅಮ್ಮನ ಮನೆಗೆ ಹೋದ ಟೈಮಿಗೆ ಬಂದದ್ದು ಇದು. ಸೊ ಇದನ್ನು ತೋರಿಸ್ತೀನಿ ನಾನು. ಪ್ಯಾಕೇಜಿಂಗ್ ಅಂತ ತುಂಬ ಚೆನ್ನಾಗಿ ಉಂಟಿದ್ರು ಅದು. ಈ ಕಲರ್ ಡ್ರೆಸ್ ನನ್ನ ಹತ್ರ ಇರಲಿಲ್ಲ. ಸೊ ನಾನು ಈ ಕಲರ್ ತಗೊಂಡಿದ್ದೇನೆ. ಇದು ಒಂಥರ ಲೈಟ್ ಗ್ರೀನ್ ಕಲರಲ್ಲಿ ಉಂಟು. ಜಾರ್ಜೆಟ್ ಇದು ಡ್ರೆಸ್. ಇದು ಲೇಯರ್ ನೋಡಿ. ಇಲ್ಲಿ ಶಿವಾನಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ತಗೊಂಬಂದಿದ್ದಾರೆ. ಅದನ್ನು ಶಿವಾನಿ ಕೇಳ್ತಿದ್ದಾಳೆ, ಏನು ತಗೊಂಬಂದಿದ್ದೀರಾ ಅಂತೇಳಿ. ಮೊನ್ನೆನೇ ಕಾಲ್ ಮಾಡಿ ಹೇಳಿದರು, ನಿಂಗೇನೋ ಸರ್ಪ್ರೈಸ್ ಇದೆ ಮನೆಗೆ ಬಂದರೆ ಅಂತೇಳಿ. ಹಾಗೆ ಅವಳು ಏನು ತಂದಿದ್ದೀರಾ ಅಂತೇಳಿ ನೋಡ್ತಾ ಇದ್ದಾಳೆ. ಸೊ ನೋಡ್ಬೋದು, ಅವಳಿಗೊಂದು ಸರ್ಪ್ರೈಸ್ ಆಗಿರಲಿ ಅಂತೇಳಿ ಒಂದು ಗನ್ ಹಿಡ್ಕೊಂಬಂದಿದ್ದಾರೆ. ಅವಳು ಆಟ ಆಡ್ತಾ ಇದ್ಲು ಒಂದು ಗನ್ ಹಿಡ್ಕೊಂಡು ಸುಮ್ಮನೆ. ಹೀಗೆ ಅದನ್ನು ನೋಡಿ ಅವ್ರಿಗೆ ಅನಿಸ್ತು ಒಂದು ಗನ್ ಏನಾದರೂ ತೆಗೆದುಕೊಡ್ಬೇಕಂತೇಳಿ. ಸೊ ಅವಳಿಗೆ ಕೂಡ ಖುಷಿ ಆಯಿತು ಅದು. ನಾನು ಹಾಗೆ ಇಬ್ಬರು ಕೂಡ ಇವಾಗ ಆಟ ಆಡ್ತಿದ್ದಾರೆ ನೋಡಿ ಅಂತೆ. ಹೇಗೆ ಬಿಡೋದು, ಹೇಗೆ ಏನೆಲ್ಲ ಹೇಳಿ ಕೊಡ್ತಾ ಇದ್ದಾರೆ ಅವಳಿಗೆ. ಸೊ ಅವಳು ಕೂಡ ಇನ್ನು ಕಲಿಬೇಕು. ಶೂಟ್ ಮಾಡ್ಕೊ. ಹಾಯ್ ಫ್ರೆಂಡ್ಸ್, ಇವಾಗ ಟೈಮ್ ಆಗಿದೆ 7 ಗಂಟೆ. ನಾವಿವಾಗ ಹೊರಟಿದ್ದೀವಿ ಟೆಂಪಲ್ಗೆ ಹೋಗುವ ಅಂತೇಳಿ. ನಾನು ದೇವಸ್ಥಾನಕ್ಕೆ ವಾರ ಸೋಮವಾರ ದಿನ ಹೋಗ್ತೀನಿ ನಾನು. ಇವತ್ತಿನ ದಿನ ಯಾಕಂದರೆ ಹೋಗ್ಲಿಕ್ಕಾಗಲಿಲ್ಲ. ನಾನು ಅಮ್ಮನ ಮನೆಯಿಂದ ಇವತ್ತು ಬಂದ ಕಾರಣ ನನಗೆ ಹೋಗ್ಲಿಕ್ಕಾಗಲಿಲ್ಲ. ಸೊ ಲೇಟ್ ಆಯಿತು ಬರೋದು. ನಾನು ಇಲ್ಲಾಂದರೆ ಬೆಳಿಗ್ಗೆ ಬೇಗ ನಾನು ಹೋಗ್ತೀನಿ. ಆದರೆ ಇವತ್ತು ಗೊತ್ತೇ ಇದೆಯಲ್ಲ, ಅಮ್ಮನ ಮನೆಗೆ ಹೋಗಿದ್ದೆ. ಮತ್ತು ಅಮ್ಮನ ಮನೆಯಿಂದ ಬರುವಾಗ ಯಾಕೆ ವೀಡಿಯೋ ಮಾಡಿಲ್ಲ ಅಂತ ಹೇಳಿದರೆ, ಸ್ವಲ್ಪ ಎಮೋಷ್ನಲ್ ಆಗ್ತಾರೆ ನನ್ನ ಅಮ್ಮ ಯಾವಾಗಲೂ. ಶೂನು ಅಂದ್ಬಿಟ್ಟು ನಾವು ಹೋಗುವಾಗ. ಸೊ ಅದು ಬೇಡ ಅಂತೇಳಿ ನಾನು ವೀಡಿಯೋ ಮಾಡಲಿಲ್ಲ. ನಾನು ಇವಾಗ ಸಂಜೆ ಆಗಿದೆ. ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಮಾಡಿದ್ದೆ. ನಾನು ತುಂಬ ಸುಸ್ತಾಗಿತ್ತು. ಬ್ಯಾಗು ಕೂಡ ಇತ್ತಲ್ಲ, ಹಾಗಾಗಿ ಇವಾಗ ಸಂಜೆ ಹೊತ್ತಿಗೆ ನನ್ನ ಹಸ್ಬೆಂಡ್ ಕೂಡ ಬಂದರು. ಅವ್ರು ಸ್ವಲ್ಪ ಕೆಲಸ ಇತ್ತಂತ ಹೊರಗಡೆ ಹೋಗಿದ್ದರು. ಇವಾಗ ನಾವು ಹೊರಟಿದ್ದೀವಿ, ನಾವು ಟೆಂಪಲ್ಗೆ ಹೋಗಿ ಬರುವ ಅಂತೇಳಿ. ಪಾಪು ನಾನು ನನ್ನ ಹಸ್ಬೆಂಡ್ ಹೋಗುವ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಶಾಪಿಂಗ್ ಕೂಡ ಇದೆ, ಹಾಗೆ ಮಾಡಿಕೊಂಡು ಬರುವ ಅಂತ ಅಂದ್ಕೊಂಡಿದ್ದೀನಿ. ಶಿವಾನಿ ರೆಡಿಯಾಗಿ ಆಯಿತಾ? ಆಯಿತಾ? ಶಿವಾನಿ ಡ್ರೆಸ್ ತೋರಿಸು. ಚೆನ್ನಾಗುಂಟಾ? ಸೂಪರಾ? ನಾವಿವಾಗ ಎಲ್ಲಿಗೆ ಹೋಗ್ತಾ ಇದ್ದೇವೆ? ದೇವಸ್ಥಾನಕ್ಕೆ, ಟೆಂಪಲ್.
ದೊಡ್ಡನ ಮನೆಯಿಂದ ಬರೋ ಬೇಜಾರಾಯ್ತಾ? ಇಲ್ವಾ? ದೊಡ್ಡನ ಮನೆಗೆ ಹೋದ್ರೆ ನಿಂಗೆ ಖುಷಿ ಅಲ್ಲ? ಬೇಜಾರ? ಇಲ್ಲಿ ಚೆನ್ನಾಗಿ, ಇಲ್ಲಿ ಒಳ್ಳೆ ಆಗ್ತದಾ? ಅಲ್ಲಿ ಒಳ್ಳೆ ಆಗ್ತದಾ ದೊಡ್ಡನ ಮನೆಯಲ್ಲಿ? ಇಲ್ವಾ? ಅಜ್ಜನ ಮಿಸ್ ಮಾಡ್ತಿದ್ಯಾ? ಬೇಜಾರಾಗ್ತದಾ? ಆಗ್ತದಾ? ಇಲ್ಲ. ಇವಾಗ ಖುಷಿ ಆಯ್ತಾ ಬಂದದ್ದು? ಇಲ್ಲ. ಒಟ್ಟು ಬೇಕಾ? ಆಯ್ತು. ಅವಳಿಗೆ ಕನ್ನಡ ಬರಲ್ಲ, ಅಂದರೆ ಅರ್ಥ ಆಗ್ತದೆ, ಆದರೆ ಮಾತಾಡ್ಲಿಕ್ಕೆ ಬರೋದಿಲ್ಲ. ತುಳುವೆ ನಾ ಮಾತಾಡ್ಸೋದಲ್ಲ, ಹಾಗಾಗಿ ಅಲ್ಲ. ಇದು ನಾವು ಕಾರ್ಕಳದಲ್ಲಿ ಈಶ್ವರ ಟೆಂಪಲಿಗೆ ಹೋದದ್ದು. ಪ್ರತಿ ಸೋಮವಾರ ನಾನು ಹೋಗ್ತೀನಿ, ಹಾಗೆ ಈ ಸೋಮವಾರ ಕೂಡ ಹೋಗಿದ್ದೀನಿ. ನಾನು ಇವತ್ತು ಬಂದ ಕಾರಣ ನನಗೆ ಬೇಗ ಹೋಗ್ಲಿಕ್ಕಾಗಿಲ್ಲ. ಸೊ ಹಾಗಾಗಿ ನಾನು ಲೇಟಾಗಿ ನಾನು ಸಂಜೆನೇ ಹೊರಟದ್ದು. ನನ್ನ ಹಸ್ಬೆಂಡ್ ಜೊತೆಗೆ ಹೋಗಿ ಬಂದ್ವಿ ನಾವೆಲ್ಲರೂ ಕೂಡ. ಟೆಂಪಲಿಂದ ನಾವು ಸೀದಾ ಹೊರಟದ್ದು ಬ್ಯಾಗ್ ತಗೊಳ್ಳುವ ಅಂತೇಳಿ ಶಾಪಿಗೆ. ತುಂಬ ಲೇಟ್ ಆಗಿತ್ತು. ಶಾಪ್ ಓಪನ್ ಇದೆಯಾ ನೋಡುವ. ಕಾರ್ಕಳದ ದೀಪೋತ್ಸವ ಆದ ಕಾರಣ ದೇವರ ಮೆರವಣಿಗೆ ಹೋಗ್ತಾ ಇತ್ತು. ಸೊ ನಾವು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡ್ವಿ. ಶಾಪ್ ಕೂಡ ಬಂದಾಗಿತ್ತು, ಬ್ಯಾಗ್ ತಗೊಳ್ಳಿಕ್ಕಾಗಿಲ್ಲ, ಇನ್ನು ಮನೆಗೆ ಹೋಗಬೇಕು. ಸೊ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ.